ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಭಾಗ್ಯ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನಾನು ಹೈದರಾಬಾದಲ್ಲಿ ಇಟ್ಕೊಂಡು ಕನ್ನಡ ವ್ಲಾಗ್ಸ್ನ ಮಾಡ್ತಾ ಇರ್ತೀವಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಒಂದು ಪುಟ್ಟ ಫ್ಯಾಮಿಲಿಗೆ ನಿಮ್ಮ ಪ್ರೀತಿ ತೋರಿಸಿ. ಹಾಗೆಯೇ ಇವತ್ತು ಏನಿಲ್ಲ, ಹೊರಗೆ ಬಂದಿದ್ವಿ, ಸ್ವಲ್ಪ ಮಕ್ಕಳಿಬ್ಬರನ್ನು ಕರ್ಕೊಂಡು ವಾಕ್ ಮಾಡ್ಕೊಂಬರೋಣ ಈವ್ನಿಂಗ್. ತುಂಬಾ ಸಮ್ಮರ್ ಇದೆ, ಬಿಸಿಲಂತೂ ತುಂಬಾ ಇದೆ, ಸೆಕೆ ಅಂತೂ ಸಖತ್ತು. ಸೊ ಈವ್ನಿಂಗ್ ಟೈಮು ಒಳ್ಳೆ ಗಾಳಿ ಬರುತ್ತೆ ಇಲ್ಲಿ ಟ್ಯಾಂಗ್ಮಂಡ್ ರೋಡಲ್ಲಿ. ಸೊ ಟ್ಯಾಂಗ್ಮಂಡ್ ರೋಡಲ್ಲಿ ಸೈಡಲ್ಲಿ ವಾಕ್ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಪ್ಯಾಸೇಜು. ಸೊ ಅಲ್ಲಿಗೆ ಬಂದಿದ್ವಿ ಇವತ್ತು ವಾಕ್ ಮಾಡಿಕೊಂಡು. ಹಾಗೆ ಹೋಗ್ತಾ ಮಗಳಿಗೆ ಮಸ್ಕ್ ಬನ್ ಇಲ್ಲಿ ತುಂಬಾ ಫೇಮಸ್ಸು ನೀಲೋ ಕಫೆಗೆ. ನೀವು ಸೊ ನೀಲೋ ಕಫೆಗೆ ಕರ್ಕೊಂಬಂದು ಈ ಒಂದು ಬನ್ನು 70 ರೂಪಾಯಿ ಆಗಿದೆ. ಲಾಸ್ಟ್ ಟೈಮ್ ಬಂದಾಗ ಒಂಚೂರು ಕಮ್ಮಿ ಇತ್ತು, 50 ರೂಪಾಯಿ ಇತ್ತೇನೋ. ಟೀ 50 ರೂಪಾಯಿ ಆಗಿದೆ, ಒಂದು ಮಸ್ಕ್ ಬನ್ನು 70 ರೂಪಾಯಿ ಆಗಿದೆ. ಹಾಗೆ ಮನೆಗೆ ಹೋಗ್ತಾ ನಾನು ಹೈದರಾಬಾದ್ ವಿಧಾನಸಭಾ ನಿಮಗೆ ತೋರಿಸ್ಬೇಕು ಅಂತ ಆ ಕಡೆ ರೋಡಲ್ಲಿ ಹೋಗಬೇಕಿತ್ತು. ಬಟ್ ಈ ರೋಡಲ್ಲಿ ನಿಮಗೆ ಇದೊಂದು ಚಿಕ್ಕ ಗ್ಲಿಮ್ ತೋರಿಸೋಣ ಅಂತೇಳಿ ಈ ರೋಡಲ್ಲೇ ಹಸ್ಬೆಂಡ್ನ ಫೋರ್ಸ್ ಮಾಡಿ ಕರ್ಕೊಂಬಂದೆ. ಹಾಗೆ ಹೊಸದಾಗಿ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಮಾಡಿದ್ದಾರೆ, ಅದನ್ನು ನಿಮಗೆ ತೋರಿಸ್ಬೇಕು ಅಂತ ತುಂಬ ದಿನದಿಂದ ಅನ್ಕೋತಿದ್ದೆ. ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ವ್ಯೂವರ್ಸ್ಗೆಲ್ಲ ಈ ಥರ ಏನಾದರೂ ಒಂದು ತೋರಿಸ್ಬೇಕು ಅಂತ ಒಂದು ಪುಟ್ಟ ಏನೋ ಒಂಥರ ಒಂದು ಪುಟ್ಟ ಆಸೆ ಅಷ್ಟೇ. ಸೊ ನೋಡಿದ್ರಲ್ವಾ, ಇವತ್ತು ಅರ್ಲಿ ಮಾರ್ನಿಂಗ್ ಎದ್ದು ಕೂಡಲೇ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೆ. ಏನು ಮಾಡ್ಕೊಂಡಿದ್ದೀನಿ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ಹಾಗೆಯೇ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ, ಅಕ್ಕ ನಿಮ್ಮದು ವ್ಲಾಗ್ಸ್ ತುಂಬ ಚೆನ್ನಾಗಿ ಬರ್ತಿದೆ, ಚಿಕ್ಕ ಮಗಳಿದ್ದಾಳೆ, ದೊಡ್ಡ ಮಗಳು, ಇಬ್ಬರು ಮಕ್ಕಳನ್ನ ಇಟ್ಕೊಂಡು ನೀವು ಇಷ್ಟೊಂದೆಲ್ಲ ಅಡುಗೆಗಳೆಲ್ಲ ವೀಡಿಯೋಸ್ ಮಾಡ್ಕೋತಾ ಇದ್ದೀರಾ, ವೀಡಿಯೋಸ್ ಮಾಡಿ ನಮಗೂ ತೋರಿಸ್ತಾ ಇದ್ದೀರಾ, ಗ್ರೇಟ್ ಅಕ್ಕ, ನಿಮಗೆ ಯಾವ ಥರ ವೀಡಿಯೋಸ್ ಮಾಡ್ಕೋತೀರಾ, ಇಬ್ಬರು ಮಕ್ಕಳು ಇಟ್ಕೊಂಡು ಕಷ್ಟ ಆಗಲ್ವಾ ಅಂತೆಲ್ಲ ತುಂಬಾ ನನ್ನ ಒಂದು ಮನಸ್ಸಿಗೆ ಕನೆಕ್ಟ್ ಆಗೋ ಥರ ನೀವು ಮೆಸೇಜಸ್ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ. ಸೊ ತುಂಬಾ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಒಂಥರ ಈ ಥರ ಯೂಟ್ಯೂಬಲ್ಲಿ ಒಂದು ಫ್ಯಾಮಿಲಿ, ಕನೆಕ್ಟಿಂಗ್ ಫ್ಯಾಮಿಲಿ ಅನ್ನೋ ಸಿಗ್ತಾ ಇರೋದು ಅಂದರೆ ಒಬ್ಬರು ಇದ್ದಾರೆ ಜ್ಯೋತಿ ಅಂತ, ಅವ್ರು ಮೈಸೂರವರು, ಅವ್ರು ಫಸ್ಟ್ ನನಗೆ ಕನೆಕ್ಟ್ ಆಗಿದ್ದು. ಸೊ ನೀವು ಇವಾಗ ಕನೆಕ್ಟ್ ಆಗ್ತಿದ್ದೀರಾ. ಸೊ ತುಂಬಾ ಥ್ಯಾಂಕ್ ಯು ಹೇಳ್ತಾ, ಅದೇ ನಾನು ಯಾವ ರೀತಿ ಮಾಡ್ಕೋತೀನಿ ವೀಡಿಯೋಸ್ ಇಲ್ಲಂದರೆ ಈ ಥರ ಒಬ್ಳು ಮಗಳನ್ನ ಸ್ಕೂಲಿಗೆ ಕಳಿಸಿದ್ಮೇಲೆ ಇನ್ನೊಬ್ಳು ಮಗಳಿಗೆ ಎಂಗೇಜ್ ಮಾಡಿ ಈ ಥರ ಕೂರಿಸ್ಕೊಂಡು ಅವಳಿಗೂ ಟೈಮ್ ಪಾಸ್ ಮಾಡ್ಕೊಂಡು ಆಟ ಆಡಿಸ್ಕೊಂಡು ಈ ಟೈಮಲ್ಲಿ ನನಗೆ ಇವತ್ತಿಗೆ ಏನೇನು ಬೇಕು ಈವ್ನಿಂಗ್ ನೈಟ್ವರೆಗೂ ಪ್ಲ್ಯಾನ್ ಮಾಡ್ಕೊಂಡು ಏನೇನು ಮಾಡೋಣ ಅಂತೇಳಿ ಫಸ್ಟು ನಾನು ಫ್ರಿಜ್ಜಲ್ಲಿ ತರಕಾರಿ ನೋಡ್ತೀನಿ. ಸೊ ತರಕಾರಿ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ, ಇವತ್ತಿಗೆ ಈ ತರಕಾರಿ ಹಾಕಿ ಇಷ್ಟು ಅಡುಗೆನ ಮಾಡಬೇಕು ಅಂತ ಹೇಳಿ. ಸೊ ಇವತ್ತು ನಾನು ಹಿತ್ಲವರೆಕಾಯಿ ಇತ್ತು ಫ್ರಿಜ್ಜಲ್ಲಿ. ಸೊ ಇದನ್ನು ಇವತ್ತು ಖಾಲಿ ಮಾಡಲಿಲ್ಲ ಅಂದರೆ ನಾಳೆ ಅಷ್ಟೊತ್ತಿಗೆ ಬತ್ತೋಗುತ್ತೆ. ಸೊ ಏನು ಮಾಡಿದೆ, ಇವತ್ತು ನೈಟಿಗೆ ಇದನ್ನು ಮಾಡೋಣ, ಇವಾಗ ಬಿಡಿಸಿ ತೊಳೆದು ವಾಶ್ ಮಾಡಿ ನೀರು ಸೋಸೋದಕ್ಕೆ ಇಟ್ಕೊಳ್ಳೋಣ ಅಂಥೇಳಿ ಇವತ್ತು ಪಾಪ ಜೊತೆ ಆಟ ಆಡಿಕೊಂಡು ಇದನ್ನೆಲ್ಲ ಸೋಸ್ಕೋತಾ ಇದ್ದೆ. ಸೊ ಈ ರೀತಿ ನಾನು ಕೆಲಸ ಮಾಡ್ಕೋತೀನಿ. ಸೊ ಬ್ರೇಕ್ಫಾಸ್ಟಿಗೆ ನಾನು ಸ್ಮೂತಿ ಮಾಡ್ಕೊಂಡಿದ್ದೆ, ಅದನ್ನು ತೋರಿಸ್ತೀನಿ. ಇವತ್ತು ಡಿಟಾಕ್ಸ್ ಡ್ರಿಂಕಿಗೆ ನಾನು ಮನೇಲಿ ಫ್ರೆಶ್ ಆಗಿರೋ ಪುದೀನ ಸೊಪ್ಪಿತ್ತು, ಸ್ವಲ್ಪ ಪುದೀನ, ಲೆಮನ್ನು, ಶುಂಠಿ, ಕ್ಯಾರೆಟು, ಬೀಟ್ರೋಟ್ ಹಾಕ್ಕೊಂಡು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ನೀಟಾಗಿ ಪಾಪ ಜೊತೆ ಆಟ ಆಡ್ಕೊಂಡೇ ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ. ಅವಳನ್ನು ಕೂರಿಸ್ಕೊಂಡೆ ನಾನು ಕಿಚನಲ್ಲಿ ಇದನ್ನು ಮಾಡ್ಕೋತೀನಿ. ಇವಾಗ ನಾನು ಈ ಒಂದು ಡಿಟಾಕ್ಸ್ ಡ್ರಿಂಕ್ನ ಎಂಟಿ ಸ್ಟಮಕ್ಗೆ ಮಾರ್ನಿಂಗೇ ತಗೋತೀನಿ. ಮೊದಲು ಟೀಗೆ ತುಂಬಾ ಅಡಿಕ್ಟ್ ಆಗಿದ್ದೆ. ಸೊ ಸ್ಟಾರ್ಟಿಂಗಲ್ಲಿ ನನಗೆ ಕಷ್ಟ ಅನ್ನಿತ್ತು, ಟೀ ಕುಡಿಯೋದು ಬಿಟ್ಟು ಇದನ್ನು ಕುಡಿಬೇಕಲ್ಲಪ್ಪ ಅಂತ. ಬಟ್ ಇದನ್ನು 1 ವೀಕ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನಗೆ ಟೀ ಅನ್ನೋ ಅಡಿಕ್ಷನ್ನೇ ಹೋಗ್ಬಿಟ್ಟಿದೆ. ಸೊ ಇದೇ ಸಾಕು ಅನ್ನಿಸ್ತಾ ಇದೆ. ಸ್ಲೋಲಿ ನನ್ನ ಹಸ್ಬೆಂಡ್ಗೂ ಒಂದೊಂದು ಗ್ಲಾಸ್ ಕೊಡ್ತಾ ಅವ್ರಿಗೂ ನಾನು ಇದಕ್ಕೇ ಮಾಡ್ತಾಯಿದ್ದೀನಿ. ಅದರಲ್ಲೂ ನಾನು ಜಾಸ್ತಿ ಡಿಟಾಕ್ಸ್ ಡ್ರಿಂಕ್ನ ಈ ಬೀಟ್ರೂಟು ಮತ್ತು ಆಮ್ಲ ಮಾಡ್ಕೋತೀನಿ. ಬೀಟ್ರೂಟ್ ಏನಕ್ಕೆ ಅಂದರೆ ಬ್ಲಡ್ ಪ್ಯೂರಿಫೈಗೆಲ್ಲ ತುಂಬಾ ಒಳ್ಳೆಯದು. ಹಾಗೆಯೇ ನಾನು ಇನ್ನೊಂದು ಮಾಡ್ಕೊಳ್ಳೋದು ಯಾವುದು ಜಾಸ್ತಿ ಡಿಟಾಕ್ಸ್ ಡ್ರಿಂಕ್ ಅಂದರೆ ಆಮ್ಲದು, ಅದು ನಾನು ಹೇರ್ ಫಾಲ್ಗೆ ಕಂಟ್ರೋಲ್ ಮಾಡುತ್ತೆ. ಸೊ ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಗ್ರೀನ್ ಸ್ಮೂತಿ ಮಾಡ್ಕೊಳ್ಳೋಣ ಅಂತೇಳಿ ಸ್ಪೀನಚ್ಚು ಅಂದರೆ ಪಾಲಕ್ ಸೊಪ್ಪು ಒಂದು 2 ಕಟ್ಟಷ್ಟು ತೊಗೊಂಡಿದ್ದೆ. ಕೈಲಿ 2 ಹಿಡಿಯಷ್ಟು ಸೊಪ್ಪಿತ್ತು. ಹಾಗೆಯೇ ನಾನು ಗ್ರೀನ್ ಆ್ಯಪಲ್ನ ಯೂಸ್ ಮಾಡ್ಕೊಂಡಿದ್ದೆ. ಆ್ಯಪಲ್ ಯಾವ್ದು ಹಾಕಿದ್ರೂ ಓಕೆ, ನಾನು ಗ್ರೀನ್ ಸ್ಮೂತಿ ಬರಲಿ ಅಂತೇಳಿ ಗ್ರೀನ್ ಕಲರ್ದೇ ಗ್ರೀನ್ ಆ್ಯಪಲ್ ತೊಗೊಂಡಿದ್ದೆ. ಸೊ ಇದೆರಡನ್ನೂ ನೀಟಾಗಿ ವಾಶ್ ಮಾಡಿಕೊಂಡು ನಾನು ಜಾರ್ಗೆ ಹಾಕ್ಕೊಂಡೆ. ಸ್ವಲ್ಪ ಡ್ರೈ ಫ್ರೂಟ್ಸ್ಗೆ ಹಾಕ್ಕೊಂಡು ಮನೇಲಿ ಏನು ಕಾರ್ನ್ಸ್ ಎಲ್ಲ ಇರುತ್ತೆ, ಹಾಗೆ ನಂದು ಫ್ಲೇಕ್ಸ್ ಕೂಡ ಇತ್ತು, ಏನು ಸೀಡ್ಸ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೆ, ಫ್ಲಾಕ್ ಸೀಡ್ಸು. ಸೊ ಸ್ವಲ್ಪ ಮ್ಯೂಸ್ಲಿನೂ ಹಾಕ್ಕೊಂಡಿದ್ದೆ ಸ್ವಲ್ಪ. ತುಂಬಾ ಚೆನ್ನಾಗಿ ಬಂದಿತ್ತು. ಇದನ್ನು ಕುಡಿಬೇಕಾದ್ರೆ ಯಾವ ಥರ ಫೀಲ್ ಇತ್ತು ಅಂದರೆ ಬಟರ್ ಫ್ರೂಟ್ ಜ್ಯೂಸ್ ಕುಡಿತಿದ್ದೀನಿ ಅನ್ನೋ ಥರ ಫೀಲ್ ಇತ್ತು. ಸೊ ಹಾಗೆಯೇ ತುಂಬ ಹಣ್ಣಾಗಿರೋ ಅಂಥ ಬನಾನ ಹಾಕ್ಕೊಂಡ್ರೆ ಪೀಸಸ್ನ ತುಂಬ ಚೆನ್ನಾಗಿರುತ್ತೆ, ಇನ್ನೂ ಈ ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ ಅನ್ಬೋದು. ನಾನು ಈ ಥರ ಒಂದು ಚಿಯಾ ಸೀಡ್ಸ್ನ ಸೋಕ್ ಮಾಡಿರೋದನ್ನ ಫ್ರಿಜ್ಜಲ್ಲಿ ಯಾವಾಗಲೂ ಇಟ್ಕೊಂಡಿರ್ತೀನಿ. ನೀರಲ್ಲಿ ಹಾಕ್ಕೊಂಡಾದ್ರೂ ಕುಡಿತೀನಿ, ಇಲ್ಲ ಈ ಥರ ಸ್ಮೂತಿಗೆ ಆ್ಯಡ್ ಮಾಡ್ಕೊಂಡು ಕುಡಿತೀನಿ. ಸೊ ಇವತ್ತಿನ ನನ್ನ ಎಮ್ಮಿ ಬ್ರೇಕ್ಫಾಸ್ಟು ಗ್ರೀನ್ ಸ್ಮೂತಿ, ಅದರಲ್ಲೂ ಪಾಲಕ್ ಸೊಪ್ಪಿನ ಸ್ಮೂತಿ ರೆಡಿ ಆಯಿತು.
ನಿನ್ನೆ ಆ್ಯಕ್ಚುಲಿ ಅವಳಿಗೆ ನಾನು ಸ್ಟೀಮ್ಡ್ ಪೊಟ್ಯಾಟೊ ಕೊಟ್ಟಿದ್ದೆ, ಸೊ ಹಾಗಾಗಿ ಇವತ್ತು ಕ್ಯಾರೆಟ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ನಾನೇನು ಮಾಡ್ತೀನಿ, ಬೀಟ್ರೋಟ್ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಡೈಲಿ ಒಂದೊಂದು ಕೊಡ್ತಾ ಇರ್ತೀನಿ. ಇವತ್ತು ಟೇಬಲ್ ಮೇಲೆ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲರದ್ದು ಸರ್ವ್ ಮಾಡ್ಕೊಂಡಲ್ಲ, ಒಳ್ಳೆ ಕಲರ್ಫುಲ್ಲು ಗ್ರೀನು ಆರೆಂಜ್ ಆ ಥರ ಕಾಣಿಸ್ತಾ ಇತ್ತು. ಹಾಗೆ ಆಫ್ಟರ್ನೂನ್ ನಾನಿವತ್ತು ಸ್ವಲ್ಪ ಬೆಳಗ್ಗೆ ಏನು ಸ್ಮೂತಿಗೆ ಯೂಸ್ ಮಾಡ್ಕೊಂಡಿದ್ನಲ್ಲ, ಪಾಲಕ್ ಸೊಪ್ಪು ಉಳಿದಿತ್ತು, ಆ ಚಕೋತ ಸೊಪ್ಪು, ಪಾಲಕ್ ಸೊಪ್ಪು, ಹುಳಿ ಸೊಪ್ಪು ಎಲ್ಲ ಕುಕ್ಕರ್ನಲ್ಲಿ ಕೂಗಿಸ್ಕೊಂಡು ಬೇಳೆ ಜೊತೆಗೆ ಉಳ್ಶಪ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ತುಂಬಾ ಸಿಂಪಲ್ಲು. ಒಗ್ಗರಣೆ ಹಾಕೋಬೇಕು. ಒಗ್ಗರಣೆ ಆ್ಯಸ್ ಯೂಸ್ವಲ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಏನೇನು ಒಗ್ಗರಣೆಗೆ ಹಾಕಬೇಕು ಅಂತ. ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಗ್ರೀನ್ ಮೆಣಸಿನ್ಕಾಯಿ ಹಾಕ್ಬಿಟ್ಟು ನಾನು ಒಗ್ಗರಣೆ ಹಾಕ್ಕೊಂಡಿದ್ದೆ ಅಷ್ಟೇ. ಸಾಂಬಾರು ರೆಡಿ ಆಯಿತು. ಹುಣಸೆ ಹುಳಿ ಬಿಡ್ತೀನಿ, ಉಳ್ಶಪ್ ಆಗುತ್ತೆ. ಹಾಗೆ ಸ್ವಲ್ಪ ಕಡಲೆ ಬೀಜನ ನಾನು ತಂದಿದ್ನಲ್ಲ, ಅದನ್ನು ತೊಳೆದ್ಬಿಟ್ಟು ಕುಕ್ಕರ್ನಲ್ಲಿ ಕೂಗಿಸ್ಕೊಳ್ಳೋಣ ಅಂತೇಳಿ ಇರ್ತಿದ್ದೆ. ಮಿಲೆಟ್ಸ್ ದೋಸೆ ಮಾಡ್ಕೊತಾ ಇದ್ದೀನಿ. ಇದೊಂಥರ ಹೆಲ್ತಿ ಬೆನಿಫಿಟ್ಸ್, ತುಂಬಾ ಹೈ ಪ್ರೋಟೀನ್ ಅನ್ಬೋದು. ಯಾಕೆ ಫೈಬರಲ್ಲಿ, ರಾಗಿಲಿ ಫೈಬರ್ ರಿಚ್ ಇರುತ್ತೆ, ರಾಜ್ಮಾ ಎಲ್ಲ ಹಾಕಿರ್ತೀನಲ್ಲ, ಪ್ರೋಟೀನ್ ಇರುತ್ತೆ. ಸೊ ಈ ದೋಸೆ ತುಂಬಾ ಒಳ್ಳೆಯದು. ಓವರ್ನೈಟ್ ನಾನು ಎಲ್ಲ ಸೋಕ್ ಮಾಡಿ ಇಟ್ಕೊಂಡಿದ್ದೆ. ರುಬ್ಬಕ್ಕೆ ಮುಂಚೆ ಸ್ವಲ್ಪ ಅವಲಕ್ಕಿನೂ ಹಾಕ್ಕೊಂಡು ರುಬ್ಕೊಂಡೆ. ಇದನ್ನು ಇವಾಗ ಬೆಳಗ್ಗೆನೇ ನಾನು ರುಬ್ಬಿ ಬಿಟ್ಬಿಡ್ತೀನಿ. ಮಧ್ಯಾಹ್ನದಷ್ಟೊತ್ತಿಗೆ ಇದಾಗಿರುತ್ತೆ. ಇವಾಗ ನಾನು ಮಧ್ಯಾಹ್ನಕ್ಕೆ ಇದು ದೋಸೆ ಮಾಡ್ಕೋತಾ ಇರೋದು. ಜಸ್ಟ್ ಯಾವ ರೀತಿ ಮಾಡಿಕೊಂಡೆ ಪ್ರೊಸೆಸ್ ಅಂತ ತೋರಿಸ್ದೆ. ಸೊ ಲಂಚೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಹಂಗೆ ನನ್ನ ಒಂದು ಈವ್ನಿಂಗ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ಹೊರಗೆ ಒಂದು ರೌಂಡ್ ಕರ್ಕೊಂಬಂದಿದ್ದೆ ಇವತ್ತು. ಡೈಲಿ ಈವ್ನಿಂಗ್ ನಾನು ಈ ಥರ ಗ್ರೌಂಡ್ಗೆ ಇಲ್ಲ ಹೊರಗೆ, ಬೆಳಗ್ಗೆಯಿಂದ ಮನೇಲೇ ಇರ್ತಾರೆ, ಸೆಕೆಗಾಲ ಬೇರೆ. ಈವ್ನಿಂಗ್ ಟೈಮ್ ಒಂಥರ ಒಳ್ಳೆ ಗಾಳಿ ಬೀಸ್ತಾ ಇರುತ್ತೆ. ಸೊ ಹೊರಗೆ ಕರ್ಕೊಂಬರ್ತೀನಿ. ಇಬ್ಬರು ಮಕ್ಕಳನ್ನು ಕೂಡ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿಸಿ ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟಿರ್ತೀನಿ. ನಾನು 1 ಅವರ್ ಏನಾದರೂ ಅವ್ರ ಜೊತೆ ಮಲ್ಕೋತೀನಿ. ಸೊ ಈವ್ನಿಂಗ್ ಎಬ್ಬಿಸ್ಕೊಂಡು ಅವರೂ ಕೂಡ ನಾನು ಅವ್ರ ಜೊತೆಗೆ ಬಂದು ನನಗೂ ಸ್ವಲ್ಪ ವಾಕ್ ಆಗುತ್ತೆ. ಸೊ ಜೋರಾಗೆಲ್ಲ ವಾಕ್ ಮಾಡೋದಕ್ಕೆ ಪಾಪನ ಇಟ್ಕೊಂಡು ಆಗ್ತಾಯಿಲ್ಲ. ಆ್ಯಕ್ಚುಲಿ ನನ್ನ ಪ್ಲಾನೇ ಬೇರೆ ಇದೆ ವೆಯ್ಟ್ ಲಾಸಲ್ಲಿ. ಸೊ ಸೂನ್ ಅದನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ. ನೈಟ್ಗೆ ಬಂದುಬಿಟ್ಟು ನಾನು ಬೆಳಗ್ಗೆ ಸೋಸ್ಕೊಂಡಿದ್ದೆ ಅಲ್ವಾ, ಏನೋ ಇದನ್ನು ಹಿತ್ತಲವರೆಕಾಯಿ ಸೋಸಿ ಇಟ್ಟಿದ್ನಲ್ಲ, ಬೆಳಗ್ಗೆ ಸೋಸಿ ವಾಶ್ ಮಾಡಿ ಎಲ್ಲ ಇಟ್ಟಿದ್ದೆ. ಆವಾಗ ಜಸ್ಟ್ ಏನು ಕುಕ್ ಮಾಡೋ ಥರ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಇವಾಗ ನಾನು ಅದನ್ನು ಒಗ್ಗರಣೆ ಹಾಕೋತಾ ಇದ್ದೀನಿ. ನಾನು ವೆಜಿಟೇಬಲ್ಸ್ನೆಲ್ಲ ಜಾಸ್ತಿ ಕುಕ್ ಮಾಡೋಕ್ಕೆ ಹೋಗಲ್ಲ. ಜಸ್ಟ್ ಈ ರೀತಿ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು, ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೋತೀನಿ ಅಷ್ಟೇ. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅದಕ್ಕೆ ನಮ್ಮ ಮನೇಲಿರೋ ಅಂಥದ್ದನ್ನೇ ಖಾರದ ಪುಡಿ, ಸಾಂಬಾರು ಪುಡಿ ಮಾಡಿಟ್ಟಿರ್ತೀವಲ್ಲ, ಬೇಳೆ ಸಾಂಬಾರು ಪುಡಿ, ಅಚ್ಚು ಪುಡಿ ಅಲ್ಲ, ಬೇಳೆ ಸಾಂಬಾರು ಪುಡಿ, ಅದೆರಡನ್ನು ಹಾಕ್ಕೊಂಡು ನಿಮಗೆ ಬೇಕು ಅಂದರೆ ಹುಣಸೆ ಹುಳಿ ಹಾಕ್ಕೋಬೋದು. ಬಟ್ ನನಗಷ್ಟು ಈ ಪಲ್ಯಗಳಿಗೆಲ್ಲ ಹುಣಸೆ ಹುಳಿ ಇಷ್ಟ ಆಗಲ್ಲ. ಸೊ ಹಾಗಾಗಿ ಇಷ್ಟೇ ಸಿಂಪಲಾಗಿರುತ್ತೆ. ಕಾಯಿ ತುರಿ ಹಾಕೋತೀನಿ. ಪಲ್ಯಗಳು ಅಂದರೆ ನನಗೆ ಕಾಯಿ ತುರಿ ಇರಲೇಬೇಕು. ನಾನೇನು ಮಧ್ಯಾಹ್ನ ಮಾಡಿಟ್ಟಿದ್ನಲ್ಲ, ಅದು ಸ್ವಲ್ಪ ಮಿಕ್ಕಿತ್ತು. ಇದನ್ನು ನಾನು ಸ್ಟೋರ್ ಮಾಡಿಡಲ್ಲ ಫ್ರಿಜ್ಜಲ್ಲಿ, ಯಾಕಂದರೆ ಹುಳಿ ಬಂದುಬಿಡುತ್ತೆ ಬೇಗನೆ. ಯಾಕಂದರೆ ಇದು ಮಿಲೆಟ್ಸ್ದಲ್ವಾ. ಸೊ ಬೆಸ್ಟು ಮಾರ್ನಿಂಗ್ ಮಾಡಿಕೊಂಡ್ರೆ, ಆಫ್ಟರ್ನೂನ್ 1 ಟೈಮ್, ನೈಟ್ 1 ಟೈಮ್ ಮಾಡಿಕೊಂಡ್ರೆ ಮುಗೀತು. ರೈಸ್ ಅಂತೂ ನಾನು ಕಂಪ್ಲೀಟ್ ಕಮ್ಮಿ ಮಾಡಿದ್ದೀನಲ್ಲ, ಸೊ ಸ್ವಲ್ಪ ತಿಂತೀನಿ. ಬಟ್ ಇವತ್ತು ಹೇಳ್ಬೇಕಂದ್ರೆ ಇವತ್ತು ರೈಸ್ನೇ ತೊಗೊಂಡಿಲ್ಲ ನಾನು ನನ್ನ ಒಂದು ಡಯಟಲ್ಲಿ. ನನಗಿದೇ ಸ್ಯಾಟಿಸ್ಫೈ ಅನ್ನಿಸ್ತು, ಏನು ಮಿಲೆಟ್ಸ್ ದೋಸೆ ಇತ್ತಲ್ಲ. ಸೊ ಇದಿಷ್ಟು ಇವತ್ತಿನ ಒಂದು ಅಡುಗೆದು ಐಡಿಯಾ ಬಂತು ಅನ್ಕೋತೀನಿ, ಒಂದು ಯಾವ ರೀತಿ ಇರುತ್ತೆ ಅಂತ. ಆಮೇಲೆ ಒಂದು ಅಡುಗೆ ಎಲ್ಲ ತಿಂದು, ಅಂದರೆ ಡಿನ್ನರ್ ಎಲ್ಲ ಆದಮೇಲೆ ಒಂದು ಫ್ರೂಟ್ಸ್ ಯಾವುದಾದ್ರೂ ಒಂದು ಮನೇಲಿ ಇತ್ತಲ್ಲ ಅದನ್ನು ತಿಂತೀವಿ. ಇವತ್ತು ಕಲ್ಲಂಗಡಿ ಹಣ್ಣಿತ್ತು, ಕಟ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಹೋಪ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ನಾನು ಮಾಡ್ತಾಯಿರೋ ಅಡುಗೆಗಳೆಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಡೀಟೇಲಾಗಿ ನಾನು ಮಾಡೋದಕ್ಕೆ ತೋರಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ಇದು ಇಷ್ಟ ಆಯಿತು. ಪ್ಲೀಸ್ ಲೈಕ್ ಕೊಡ್ತೀರಾ ಅಲ್ವಾ?